ಹೌದು, ನಮ್ಮ ಇಂಡಿಯಾದ ಸ್ಟ್ರೀಟ್ ಫುಡ್ ತುಂಬಾ ಅನ್ಹೈಜೆನಿಕ್ ಆಗಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ವಿಡಿಯೋಸ್ ಗಳು ವೈರಲ್ ಆದಾಗ ಗ್ಲೋಬಲ್ ಇಂಡಿಯಾನ ನೋಡಿ ನಗ್ತಾ ಇರುತ್ತೆ. ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಗೆ ಈ ತರ ಆಗೋದನ್ನ ನಾವು ಡಿಸರ್ವ್ ಕೂಡ ಮಾಡ್ತೀವಿ. ನಮ್ ಇಂಡಿಯಾದಲ್ಲಿ ಯಾವ್ದೇ ಮೋಮೋಸ್ ಮಾಡೋನ್ ಆಗಿರ್ಬೋದು ಅಥವಾ ಸಮೋಸ ಮಾಡೋನ್ ಆಗಿರ್ಬೋದು, ಅವ್ರ ಕಡೆ ಜನ ತಿನ್ನೋದಕ್ಕೆ ಲೈನ್ ಅಲ್ಲಿ ನಿಂತಿರ್ತಾರೆ. ಯಾರಾದ್ರೂ ಕ್ಲೀನ್ ಆಗಿ ಮಾಡಿ ನಮ್ಗೆ ತಿನ್ನಕ್ ಕೊಟ್ರೆ ನಮ್ಗೆ ಟೇಸ್ಟೇ ಬರಲ್ಲ. ಅದೇ ಯಾರಾದ್ರೂ ತಮ್ಮ ಬೆವರಿನ ಕೈಯಲ್ಲಿ ಚಟ್ನಿ ಮಿಕ್ಸ್ ಮಾಡ್ಕೊಡ್ಲಿ, ನಾವು ತುಂಬಾ ಟೇಸ್ಟಿ ಆಗಿದೆ ಅಂತ ಆನಂದವಾಗಿ ತಿಂತೀವಿ. ಹಿಂದೆಯಲ್ಲಿ ಕ್ಲೀನ್ ಮಾಡದೆ ಕಚಡವಾದ ಸ್ಥಿತಿ ಇದ್ದು ಕೂಡ ಅಲ್ಲಿ ಸಮೋಸ ಮತ್ತೆ ಕಚೋರಿ ತಿನ್ನೋದಕ್ಕೆ ನಾವು ರೆಡಿ ಆಗಿರ್ತೀವಿ. ಮತ್ತೆ ಅಲ್ಲಿ ಎಣ್ಣೆನ ಕನಿಷ್ಠ 10 ಬಾರಿ ರೀಯೂಸ್ ಮಾಡಿರ್ತಾರೆ. ನೋಡೋದಿಕ್ಕೆ ತುಂಬಾ ಬ್ಲಾಕ್ ಕಪ್ ಕಲರ್ ಮೋರಿ ತರ ಆಗೋಗಿರುತ್ತೆ. ಆದ್ರೂ ನಾವು ಅಲ್ಲಿ ತಿನ್ನೋದಿಕ್ಕೆ ಹೋಯ್ತೀವಿ. ಇದು ಎಷ್ಟು ಡೇಂಜರಸ್ ಅಲ್ವಾ. ಬದಲಾಗಿ ಅಲ್ಲಿ ಹಾಕೋ ಇಂಗ್ರೀಡಿಯೆಂಟ್ಸ್ ರಿಯಲ್ ಕೂಡ ಇರಲ್ಲ. ಪನೀರ್ ಈಗ ಅನಲಾಗ್ ಪನೀರ್ ಆಗಿದೆ, ಮತ್ತೆ ಬಟರ್ ಪ್ಯಾಕೆಟ್ ಬಟರ್ ಆಗಿರುತ್ತೆ, ಮತ್ತೆ ಅಲ್ಲಿ ತರಕಾರಿಗಳು ಕೂಡ ಕೊಳ್ತೋಗಿರುತ್ತೆ. ಇಷ್ಟನ್ನೆಲ್ಲ ನೋಡಿದ್ರು ಜನಗಳು ಅಲ್ಲಿ ಶಾಕ್ ಆಗಿ ತಿನ್ನಕ್ ಹೋಗ್ತಾರೆ. ಸರ್ಕಾರ ನಿದ್ದೆ ಮಾಡ್ತಾ ಇದೆ ಗುರು. ಪ್ಯಾಕ್ ಮಾಡಿದ ವಸ್ತುಗಳು ಫೇಕ್ ಮತ್ತು ಬಸ್ ಸ್ಟ್ಯಾಂಡರ್ಡ್ ಆಗಿರ್ತವೆ, ಕಲಬೆರಿಕೆ ಮಾಡಿರ್ತವೆ. ಸೊ ಈಗ ಒಂದು ನೀವು ಇಮೇಜಿನ್ ಮಾಡಿ, ಬೆಳಗ್ಗೆ ಎದ್ದು ನೀವು ಮ್ಯಾಸ್ಲಿನ ತಿಂದಿ ವಾಹ್ ಎಷ್ಟು ಚೆನ್ನಾಗಿರೋ ತಿಂಡಿ ತಿಂದೆ ಅಂತ ಅನ್ಕೊಳ್ತೀರಾ. ಆದ್ರೆ ಆ ಪ್ಯಾಕೆಟ್ ನ ಹಿಂದೆ ತಿರುಗಿಸಿ ನೋಡಿದ್ರೆ ಗೊತ್ತಾಗುತ್ತೆ ನಾವು ಬೆಳಗ್ಗೆ ಎಷ್ಟು ಶುಗರ್ ತಿಂದಿದೀವಿ ಅಂತ. ಮಾರ್ಕೆಟಿಂಗ್ ತುಂಬಾ ಮ್ಯಾನಿಪ್ಯುಲೇಷನ್ ಆಗಿರುತ್ತೆ ಗುರು. ಬಾದಾಮಿ ಹೆಸರಲ್ಲಿ ಪ್ಯಾಕೆಟ್ ನ ಮಾರಿ ಅದ್ರ ಹಿಂದೆ ಬರ್ದಿರ್ತಾರೆ ಕೇವಲ ಮಾರ್ಕೆಟಿಂಗ್ ಉದ್ದೇಶಕ್ಕೆ ಮಾತ್ರ ಅಂತ. ಮತ್ತೆ ಹೆಚ್ಚಿನ ಪ್ರಾಡಕ್ಟ್ ಗಳಲ್ಲಿ ಪಾಮ್ ಆಯಿಲ್ ಕೂಡ ಹಾಕಿರ್ತಾರೆ. ಈ ಪಾಮ್ ಆಯಿಲ್ ಎಷ್ಟು ಡೇಂಜರಸ್ ಅಂದ್ರೆ ತುಂಬಾ ದೇಶಗಳಲ್ಲಿ ಇದನ್ನ ಬ್ಯಾನ್ ಕೂಡ ಮಾಡಿದ್ದಾರೆ. ದೈನಂದಿನ ವಸ್ತುಗಳಲ್ಲಿ ಹಾನಿಕಾರಕ ಕೆಮಿಕಲ್ಸ್ ಮತ್ತೆ ಕಲರ್ಸ್ ಗಳನ್ನ ತುಂಬಿರ್ತಾರೆ. ಇದ್ರ ಅರ್ಥ ನಾವು ಸಣ್ಣ ಪ್ರಮಾಣದಲ್ಲಿ ವಿಷನ ಸೇವಿಸ್ತಾ ಇದೀವಿ. ಮತ್ತೆ ತರಕಾರಿಗಳ ಮೇಲೆ ಕಲರ್ ನ ಮಿಕ್ಸ್ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಅದು ಹೆಚ್ಚು ಫ್ರೆಶ್ ಆಗಿ ಕಾಣ್ಲಿ ಅಂತ. ಮತ್ತೆ ತರಕಾರಿ ಗಿಡಗಳಿಗೆ ಇಂಜೆಕ್ಷನ್ ಮಾಡಿ ದಪ್ಪ ಕೂಡ ಮಾಡ್ತಾರೆ. ನಮ್ಮ ಸರ್ಕಾರಕ್ಕೆ ಇವಕ್ಕೆಲ್ಲ ಗಮನವಿಲ್ಲ. ಇದರ ಪರಿಣಾಮಗಳು ತುಂಬಾ ಭಯಂಕರವಾಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಈ ಸ್ಟ್ರೀಟ್ ಫುಡ್ ನ ಪರಿಣಾಮಗಳೇನು, ಇದರ ಅನಾಹುತಗಳು ಏನಾಗ್ತೇವೆ, ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ನ ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸೊ ಈ ವಿಡಿಯೋನ ನೀವು ಒಂದ್ಸಲ ನೋಡೇ ಇರ್ಬೋದು. ಇಂಡಿಯನ್ ಸ್ಟ್ರೀಟ್ ಫುಡ್ ನ ಎಲ್ಲಾ ತರದ ನೋಟಗಳು ಇವೆ. ಇಲ್ಲಿ ಸ್ವಲ್ಪ ಬೇಸಿಕ್ ಹೈಜೀನ್ ಕೂಡ ಕಾಣಿಸ್ತಾ ಇಲ್ಲ. ಫುಡ್ ಸ್ವಲ್ಪನೂ ಹೆಲ್ದಿ ಆಗಿಲ್ಲ. ಮತ್ತೆ ಅಂಗಡಿ ರೋಡ್ ನ ಓಪನ್ ಅಲ್ಲಿದೆ. ಅಕಸ್ಮಾತ್ ಏನಾದ್ರೂ ಜೋರಾಗಿ ಗಾಳಿ ಬಂದ್ರೆ ಅಲ್ಲಿರೋ ಕಸ ಧೂಳೆಲ್ಲ ಹೋಗಿ ಫುಡ್ ಮೇಲೆ ಬೀಳುತ್ತೆ. ಇಮೇಜಿನ್ ಮಾಡಿ ಇದು ಎಷ್ಟು ಡೇಂಜರಸ್ ಅಂತ. ಮತ್ತೆ ಆ ಸ್ಟಾಲ್ ನ ಹಿಂದಿನ ಸ್ಥಿತಿ ನೋಡಿ ಸ್ವಲ್ಪ. ಇಲ್ಲಿ ಹಲ್ಲಿ, ಕಾಕ್ರೋಚ್ ಮತ್ತೆ ಜೇಡ ಎಲ್ಲ ಒಟ್ಟಿಗೆ ಸಿಗುತ್ತೆ ಇಲ್ಲಿ. ಆದ್ರೆ ಇಷ್ಟು ಕಚಡವಾದ ಸಿಚುವೇಶನ್ ಅಲ್ಲಿ ಜನಗಳನ್ನ ನೋಡಿ ಎಷ್ಟು ಜನ ತುಂಬಿಕೊಂಡು ಎಷ್ಟು ಚೆನ್ನಾಗಿ ತಿಂತಾ ಇದಾರೆ ಅಂತ. ಮತ್ತೆ ಈ ಪೋಸ್ಟ್ ನ ಕಮೆಂಟ್ ಗಳನ್ನ ನೋಡಿದ್ರೆ ಡಿಪೆಂಡ್ ಮಾಡೋದಕ್ಕೆ ಮನ್ಸಾಗೋದೇ ಇಲ್ಲ. ಯಾಕಂದ್ರೆ ರಿಯಾಲಿಟಿ ಇದೆ. ಇಂಡಿಯಾದ 95% ಫುಡ್ ಸ್ಟಾಲ್ಸ್ ಇದೇ ತರ ಕಚ್ಚಡವಾಗಿರುತ್ತೆ. ಹೆಚ್ಚಿನ ಸ್ಟಾಲ್ಸ್ ಗಳಲ್ಲಿ ಕೈಗೆ ಗ್ಲೌಸ್ ಕೂಡ ಹಾಕೋದಿಲ್ಲ. ಎಲ್ಲಾ ಕೆಲ್ಸನು ತಮ್ಮ ಬೆವರಿನ ಕೈಯಲ್ಲೇ ಮಾಡ್ತಾರೆ. ನೀವು ಗೋಲ್ಗಪ್ಪ ಇಲ್ಲ ಪಾನಿಪುರಿನಾದ್ರೂ ಒಂದ್ಸಲಾರು ತಿಂದೇ ಇರ್ತೀರಾ. ಸೊ ಒಂದ್ಸಲ ರಿಯಲೈಸ್ ಮಾಡ್ಕೊಂಡ್ ನೋಡಿ ಆ ಫುಡ್ ಸ್ಟಾಲ್ ಸ್ಥಿತಿ ಹೆಂಗಿತ್ತು ಅಂತ. ಆದ್ರೆ ಆ ಕೊಳಕು ಕೈಯಿಂದಲೇ ಬೆಲ್ಲನ ಹಿಂಡ್ತಾರೆ. ಮತ್ತೆ ಆ ಕೈಯಲ್ಲಿ ಏನೇನ್ ಮುಟ್ತಾರೋ ಏನೋ. ಮತ್ತೆ ಅದೇ ಕೈಗಳಿಂದ ನೀರೊಳಗೆ ಹಾಕಿ ಮಿಕ್ಸ್ ಮಾಡಿ ನಿಮ್ಗೆ ಕೊಡ್ತಾರೆ. ನೀವು ಅದನ್ನ ಆನಂದವಾಗಿ ಕುಡಿತೀರಲ್ವಾ. ಸ್ವಲ್ಪ ಯೋಚನೆ ಮಾಡಿ ನೋಡಿ ಇದು ಎಷ್ಟು ಅನ್ಹೈಜೆನಿಕ್ ಅಂತ. ಆದ್ರೆ ನಾವೆಲ್ಲ ಅದಕ್ಕೆ ಸಂಪೂರ್ಣ ಇಮ್ಯೂನ್ ಆಗ್ಬಿಟ್ಟಿದೀವಿ. ಅಂದ್ರೆ ಫುಲ್ ಕಂಫರ್ಟೇಬಲ್ ಆಗಿದ್ದೀವಿ. ಆದ್ರೆ ಒಂದು ಸಲ ಅನ್ನೋ ಅಸಹ್ಯ ಅಂತ ಅನ್ಸೋದೇ ಇಲ್ಲ. ಮತ್ತೆ ಇನ್ನೊಂದು ಅಬ್ಸರ್ವ್ ಮಾಡಿದೀರಾ, ಕ್ಲೀನ್ ಮಾಡೋದಿಕ್ಕೆ ಇವ್ರ ಹತ್ರ ಒಂದೇ ಒಂದ್ ಬಟ್ಟೆ ಇರುತ್ತೆ. ಅದೇ ಬಟ್ಟೆಯಿಂದ ಕೌಂಟರ್ನು ಕ್ಲೀನ್ ಮಾಡ್ತಾರೆ, ಮತ್ತೆ ತಮ್ಮ ಕೈಗಳನ್ನ ಕ್ಲೀನ್ ಮಾಡ್ಕೊಳ್ತಾರೆ. ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಈ ಬಟ್ಟೆ ಎಷ್ಟು ತಿಂಗಳಿಂದ ಒಗ್ದೇ ಇಲ್ಲ ಅಂತ. ಇದು ನಮ್ಮ ಸ್ಟ್ರೀಟ್ ಫುಡ್ ನ ರಿಯಾಲಿಟಿ. ಕಣ್ಣಿಗೆ ಕಂಡ್ರೆ ಹಿಂಗೆ, ಕಾಣ್ದೇ ಇದ್ರೆ ಹಿಂದೆ ಏನೇನ್ ಮಾಡ್ತಾರೋ ಏನೋ. ಈಗ ನಮ್ಮ ಇಂಡಿಯಾದ ಜನ ಮೋಮೋಸ್ಗೆ ಹುಚ್ಚಾಗಿದ್ದಾರೆ ಗುರು. ಯಾರಾದ್ರೂ ಎಲ್ಲಾದ್ರೂ ಒಂದು ಮೋಮೋ ಸ್ಟಾಲ್ ಹಾಕ್ಬಿಟ್ರೆ ಜನಗಳು ನೊಣ ತರ ಮುತ್ಕೊಳ್ತಾರೆ. ಸಂಪೂರ್ಣ ನಾರ್ತ್ ಇಂಡಿಯಾ ಎಸ್ಪೆಷಲಿ ಡೆಲ್ಲಿಯಲ್ಲಿ ಜನಗಳು ಊಟನ ಬಿಟ್ಟು ಜಾಸ್ತಿ ಮೋಮೋಸ್ ತಿಂತಾರೆ. ಆದ್ರೆ ಈ ಮೋಮೋಸ್ ನ ಬಿಹೈಂಡ್ ಸೀನ್ ನೋಡಿ. ನಿಮ್ಗೆ ಫ್ರೆಶ್ ಅನ್ಸುವ ಮೋಮೋಸ್ ನ ಎಷ್ಟು ದಿನದಿಂದ ಒಂದೇ ಪ್ಲೇಸ್ ಅಲ್ಲಿ ಇಟ್ಟಿದ್ದಾರೆ ಅಂತ. ಇಲ್ಲಿ ನೊಣ, ಎಲಿ ಮತ್ತೆ ಕಾಕ್ರೋಚ್ ಗಳು ತುಂಬಿರ್ತವೆ. ಹೆಚ್ಚಿನ ಫಾಸ್ಟ್ ಫುಡ್ ನಲ್ಲಿ ಮೈದಾ ತುಂಬಾ ಜಾಸ್ತಿ ಇರುತ್ತೆ. ಮೋಮೋಸ್, ಪಿಜ್ಜಾ, ಸ್ಪ್ರಿಂಗ್ ರೋಲ್ ಎಲ್ಲ ಮೈದಾ ಹೆಚ್ಚು ಯೂಸ್ ಆಗುತ್ತೆ. ಈಗ ನೀವು ಆನ್ಲೈನ್ ಅಲ್ಲಿ ಫುಡ್ ಆರ್ಡರ್ಸ್ ನ ಬಹಳಷ್ಟು ಜನ ಮಾಡ್ತಾ ಇದ್ದೀರಾ. ಈಗಂತೂ ಬರೀ 10 ಮಿನಿಟ್ಸ್ ಅಲ್ಲೇ ನಿಮ್ಮ ಮನೆಗೆ ಬರುತ್ತೆ. ನೀವು ಒಂದ್ಸಲಾದ್ರೂ ಯೋಚನೆ ಮಾಡಿದ್ದೀರಾ ಈ ಫುಡ್ ಅನ್ನ ಎಷ್ಟು ಸ್ವಚ್ಛತೆಯಿಂದ ತಯಾರಿಸಬಹುದು ಅಂತ. ಈ ಟ್ವೀಟ್ಸ್ ಗಳನ್ನ ಮಾಡಿರೋದು ಒಬ್ಬ ತೆಲಂಗಾಣದ ಫುಡ್ ಸೇಫ್ಟಿ ಕಮಿಷನರ್. ಅವರ ತೆಲಂಗಾಣದ ಸುಮಾರು ವೆಲ್ ನೋನ್ ರೆಸ್ಟೋರೆಂಟ್ ಗಳನ್ನ ಎಕ್ಸ್ಪೋಸ್ ಕೂಡ ಮಾಡಿದ್ದಾರೆ. ಕ್ಲೌಡ್ ಕಿಚನ್ ಗಳ ಸ್ಥಿತಿ ಇದಕ್ಕಿಂತ ಕೆಟ್ಟದಾಗಿರುತ್ತೆ ಗುರು. ಈ ಕೆಲವು ಫೋಟೋಸ್ ಗಳನ್ನ ಒಬ್ಬ ಡೆಲಿವರಿ ಬಾಯ್ ರೆಡಿಟ್ ನಲ್ಲಿ ಶೇರ್ ಮಾಡಿದ್ದ. ಫುಡ್ ನಿಮ್ಮ ಮನೆಗೆ 10 ಮಿನಿಟ್ಸ್ ಅಲ್ಲಿ ಡೆಲಿವರ್ ಆಗುತ್ತೆ. ಅದರಿಂದ ಅದನ್ನ ಫ್ರೆಶ್ ಆಗಿ ತಯಾರು ಮಾಡಕ್ ಆಗಲ್ಲ ಎನ್ನುವುದು ಪಕ್ಕ ನಿಜ. ಆದ್ರೆ ಆ ಇಂಗ್ರೀಡಿಯೆಂಟ್ಸ್ ಎಷ್ಟು ಹಳೆದಾಗಿರುತ್ತೆ ಅಂತ ಯೋಚನೆ ಮಾಡಿದೀರಾ? ಸ್ವಲ್ಪ ಬುದ್ಧಿ ಉಪಯೋಗಿಸಿ ನೀವು ಯೋಚನೆ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನೀವು ಆನ್ಲೈನ್ ಫುಡ್ ಡೆಲಿವರಿ ಮಾಡೋದಿಕ್ಕೆ ಧೈರ್ಯ ಮಾಡಲ್ಲ. ಪಟಿಯಾಲದಲ್ಲಿ ಒಂದು ಭಯಂಕರ
ಭಯಂಕರ ಕೇಸ್ ನಡೀತು. ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ನಿಂದ ಒಂದು ಕೇಕ್ ನ ಆರ್ಡರ್ ಮಾಡಿತ್ತು. ಆ ಕೇಕ್ ತಿಂದ ನಂತರ 10 ವರ್ಷದ ಒಬ್ಬ ಹುಡುಗಿ ಸಾವನ್ನಪ್ಪಿದ್ಲು. ಮತ್ತೆ ಇದು ಆ ಹುಡುಗಿಯ ಬರ್ತ್ಡೇ ದಿನ ಆರ್ಡರ್ ಮಾಡಿರೋ ಕೇಕ್ ಗುರು. ನಂತರ ಇನ್ವೆಸ್ಟಿಗೇಷನ್ ಮಾಡಾದ್ಮೇಲೆ ಗೊತ್ತಾಯ್ತು ಈ ಕೇಕು ರೆಸ್ಟೋರೆಂಟ್ ಇಂದ ಬಂದಿರೋದಲ್ಲ, ಒಂದು ಕ್ಲೌಡ್ ಕಿಚನ್ ಇಂದ ಬಂದಿರೋದು ಅಂತ. ಈ ಕ್ಲೌಡ್ ಕಿಚನ್ಸ್ ಅಂದ್ರೆ ನೀವು ಅಲ್ಲಿ ಕೂತ್ಕೊಳ್ಳೋಕೋ ಜಾಗ ಇರಲ್ಲ, ಮತ್ತೆ ನೀವು ಫುಡ್ ಕೂಡ ಆರ್ಡರ್ ಮಾಡಕ್ಕಾಗಲ್ಲ. ಇದು ಬರೀ ನಿಮ್ಗೆ ಆನ್ಲೈನ್ ಡೆಲಿವರಿ ಆಪ್ ನಲ್ಲಿ ಮಾತ್ರ ಕಾಣಿಸೋದು. ಈ ತರ ಒಂದು ಸಣ್ಣ ಕ್ಲೌಡ್ ಕಿಚನ್ ಅಲ್ಲಿ 10-15 ಬ್ರ್ಯಾಂಡ್ಸ್ ಗಳು ಇರ್ತವೆ. ಮತ್ತೆ ಆ ಕ್ಲೌಡ್ ಕಿಚನ್ಸ್ ಗಳಿಗೆ ಬರೀ ಡೆಲಿವರಿ ಬಾಯ್ಸ್ ಮಾತ್ರ ಹೋಗಕ್ಕಾಗೋದು. ಅವುಗಳ ಸ್ಥಿತಿ ಎಷ್ಟು ಕೊಳಕವಾಗಿರುತ್ತೆ ಅಂದ್ರೆ ಈ ವಿಷಯನ ಪಾರ್ಲಿಮೆಂಟ್ ಅಲ್ಲೂ ಹೇಳಿದ್ರು. हाल ही में मोहाली की एक फैक्ट्री में छापे के दौरान एक कुत्ते का शव मिला। ಈ ವಿಡಿಯೋನ ನೋಡಿ, ಇದು ಇಂಡಿಯಾದ ಒಬ್ಬ ಬ್ಲಾಗರ್ ನ ವಿಡಿಯೋ. ಇದರಲ್ಲಿ ಒಬ್ಬ ಚೈನೀಸ್ ಹುಡುಗಿ ತೋರಿಸ್ತಾಳೆ ಇಂಡಿಯಾದ ಈ ಸ್ಟ್ರೀಟ್ ಫುಡ್ ವಿಡಿಯೋಸ್ ಗಳು ಚೈನಾದಲ್ಲಿ ತುಂಬಾ ಫೇಮಸ್ ಇದೆ ಅಂತ. ಈ ಕ್ಲಿಪ್ ಗಳನ್ನ ನೋಡಿ ಆ ಚೈನಾದ ಹುಡುಗಿ media about Indian food is like very dirty ಅಂತ ಹೇಳ್ತಾಳೆ. ಇಂಟರ್ನೆಟ್ ನಲ್ಲಿ ಈ ತರ ಇಂಡಿಯನ್ ಸ್ಟ್ರೀಟ್ ಫುಡ್ ವಿಡಿಯೋಸ್ ಗೆ ಕಮ್ಮಿನೇ ಇಲ್ಲ. ಇಂಟರ್ನೆಟ್ ಗೆ ಬಾರ್ಡರ್ ಇಲ್ಲ. ಅದಕ್ಕೆ ಈ ತರ ವಿಡಿಯೋಸ್ ಗಳು ಎಲ್ಗಾದ್ರೂ ಹೋಗ್ತವೆ. ಇಂಟರ್ನೆಟ್ ನಲ್ಲಿ ಈ ತರ ವಿಡಿಯೋಸ್ ಗಳನ್ನ ನೋಡಿ ಇಂಡಿಯಾನ ಪುಜಿತ್ ಅಂತ ಟ್ರೋಲ್ ಮಾಡ್ತಾ ಇದಾರೆ. ಈವನ್ ಆಫ್ರಿಕನ್ಸ್ ಕೂಡ ಈ ವಿಡಿಯೋಸ್ ನ ನೋಡಿ ಇಂಡಿಯಾನ ಟ್ರೋಲ್ ಕೂಡ ಮಾಡ್ತಾ ಇದಾರೆ. ದುಃಖಕರವಾದ ವಿಷಯ ಏನಂದ್ರೆ ಇದು ಯಾವ್ದು ಪ್ರೊಪಗೆಂಡಾ ಅಲ್ಲ, ಇದು ಕಡ ಸತ್ಯ. ಪ್ರೀತಿ ಒಂದು ದೂರದ ಮಾತು. ಮೊದ್ಲು ನಾವು ನಮ್ಮ ಸ್ವಂತ ಹೆಲ್ತ್ ಗೆ ಗಮನ ಕೊಡ್ಬೇಕು. ಆದ್ರೆ ಆಶ್ಚರ್ಯವಾದ ಸಂಗತಿ ಏನಂದ್ರೆ ಇಂತಹ ಸುದ್ದಿಗಳನ್ನೆಲ್ಲ ನೋಡಿದ್ಮೇಲೆ ಸರ್ಕಾರವು ಕೇರ್ ಮಾಡಲ್ಲ, ಜನಗಳು ಕೇರ್ ಮಾಡಲ್ಲ. ನಾವು ರುಚಿಯ ಹಿಂದೆ ಬಿದ್ದು ನಮ್ಮ ಹೊಟ್ಟೆಗೆ ಏನ್ ವಿಷಯ ಹಾಕೊಳ್ತಿದೀವಿ, ಅದರ ಪರಿಣಾಮವೇನು, ಇದರ ಬಗ್ಗೆ ನಮ್ಗೆ ಸ್ವಲ್ಪನೂ ಆಲೋಚನೆ ಇಲ್ಲ. ವಿಶೇಷವಾಗಿ ಕ್ಯಾನ್ಸರ್ ಮತ್ತು ಹಾರ್ಟ್ ಅಟ್ಯಾಕ್ ಹೆಚ್ಚುತ್ತಿರುವ ಈ ಸಮಯದಲ್ಲಿ ಮೇಲಾಗಿ ಫುಡ್ ಬ್ಲಾಗರ್ಸ್ಕರು ವ್ಯೂಸ್ಗೋಸ್ಕರ ಏನ್ ಬೇಕಾದ್ರೂ ಮಾಡುವ ಜನಗಳನ್ನ ವೈರಲ್ ಮಾಡ್ತಾರೆ. ಮ್ಯಾಗಿ, ಕೋಲಾ ಹಾಲು, ಕೇಕ್ ಆಮ್ಲೆಟ್, ಇಲ್ಲಿ ಇನ್ನೇನೇನೋ ನಡೀತಾ ಇರುತ್ತೆ. ಈ ತರ ಕಚಡ ಕಾಂಟೆಂಟ್ ನಿಂದ ಇಂಡಿಯಾದ ಇಮೇಜ್ ಹಾಳಾಗ್ತಾ ಇದೆ. ಇದು ಈ ವಿಡಿಯೋನ ನೋಡಿ, ಈ ಹುಡುಗ ಸ್ಮೋಕ್ ಬಿಸ್ಕೆಟ್ ನ ತಿನ್ನುತ್ತಾ ಇದ್ದ. ಆದ್ರೆ ತಕ್ಷಣವೇ ಪ್ರಾಬ್ಲಮ್ ಬಂದು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋ ಸ್ಥಿತಿ ಬಂದ್ಬಿಡುತ್ತೆ. ಮತ್ತೆ ನೀವು ಯೋಚನೆ ಮಾಡಿದೀರಾ 20 ರೂಪಾಯಿ 30 ರೂಪಾಯಿಗೆಲ್ಲ ಪನೀರ್ ಸಮೋಸ ನಮ್ಗೆ ಹೇಗ್ ಸಿಗುತ್ತೆ ಅಂತ? ಮತ್ತೆ 30-40ಕ್ಕೆಲ್ಲ ಬಟರ್ ಆಮ್ಲೆಟ್ ಹೇಗ್ ಸಿಗುತ್ತೆ? ಯಾಕಂದ್ರೆ ನಿಜವಾದ ಪನೀರ್ ಮತ್ತೆ ಬಟರ್ಗೆ ತುಂಬಾ ಪ್ರೈಸ್ ಜಾಸ್ತಿ. ಅದರಿಂದ ಇವರು ಪನೀರ್ ಅಥವಾ ಬಟರ್ ನ ಹಾಕುವುದಿಲ್ಲ, ಇವರು ಅದರ ಫೇಕ್ ವರ್ಷನ್ ನ ಹಾಕ್ತಾರೆ. ಅನಲಾಗ್ ಪನೀರ್ ಬಗ್ಗೆ ನೀವು ಕೇಳೇ ಇರ್ಬೋದು. ಕೆಲವು ಸಮಯದ ಹಿಂದೆ ಇದ್ರ ಬಗ್ಗೆ ಒಂದು ದೊಡ್ಡ ಕಾಂಟ್ರವರ್ಸಿ ಕೂಡ ಆಗಿತ್ತು. ಇದರಲ್ಲಿ ಜನರಿಗೆ ಗೊತ್ತಾಯ್ತು ಅನಲಾಗ್ ಪನೀರ್ ಎಂಬ ವಸ್ತು ಇದೆ ಅಂತ, ಮತ್ತೆ ಇದನ್ನ ದೊಡ್ಡ ದೊಡ್ಡ ಕಂಪನಿಗಳು ಉಪಯೋಗಿಸ್ತವೆ ಅಂತ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅನಲಾಗ್ ಪನೀರು ಫೇಕ್ ಪನೀರು. ಅದು ನೋಡಕ್ಕೆ ಮತ್ತೆ ಟೆಕ್ಸ್ಚರ್ ಅಲ್ಲಿ ರಿಯಲ್ ಪನೀರ್ ತರನೇ ಕಾಣುತ್ತೆ, ಆದ್ರೆ ಅದನ್ನ ವೆಜಿಟೇಬಲ್ ಆಯಿಲ್, ಸ್ಟ್ರಾಚ್ ಮತ್ತು ಕೆಮಿಕಲ್ ಇಂದ ತಯಾರಿಸಿರ್ತಾರೆ. ಇದರಿಂದ ಅದರ ಪ್ರೈಸ್ ರಿಯಲ್ ಪನೀರ್ ಗಿಂತ ತುಂಬಾ ಕಡಿಮೆ. ಅದಕ್ಕೆ ಈ ಫುಡ್ ಸ್ಟಾಲ್ಸ್ ಅಲ್ಲಿ ನಿಮ್ಗೆ ಬರೀ 20 ರೂಪಾಯಿಗೆ ಪನೀರ್ ಸಮೋಸ ಮತ್ತು ಬರ್ಗರ್ ಸಿಗುತ್ತೆ. ಮತ್ತು ಅದಕ್ಕಿಂತ ತುಂಬಾ ಶಾಕಿಂಗ್ ವಿಷಯ ಏನಂದ್ರೆ ಇಂಡಿಯಾದಲ್ಲಿ ಅನಲಾಗ್ ಪನೀರ್ ಮಾಡುವುದು ಇಲಿಗಲ್ಲೇ ಅಲ್ಲ, ನೀವು ಬೇಕಾ ಬಿಟ್ಟಿ ಮಾರ್ಬೋದು. ಆದ್ರೆ ಈ ಫೇಕ್ ಪನೀರು ಯಾವ ಫುಡ್ ಗೆ ಹಾಕಲಾಗುತ್ತೆ ಅಂತ ರೆಸ್ಟೋರೆಂಟ್ ಗಳು ನಿಮ್ಗೆ ಯಾವತ್ತೂ ಹೇಳಲ್ಲ. ನಾವು ಇದರಲ್ಲಿ ಪನೀರ್ ಹಾಕಿದೀವಿ ಅಂತ ಹೇಳ್ತಾರೆ. ಅದನ್ನ ನೀವು ಹೆಲ್ದಿ ಅನ್ಕೊಂಡು ಮಜವಾಗಿ ತಿನ್ಬಿಡ್ತೀರಾ. ನಿಜ ಗುರು, ಫೇಕ್ ಯಾವ್ದು ರಿಯಲ್ ಯಾವ್ದು ಅಂತ ಕಂಡಿಡಕ್ಕೆ ಆಗಲ್ಲ. ಅಂಡ್ ಈ ಸುದ್ದಿಯನ್ನು ನೀವು ಕೇಳೇ ಇರ್ಬೋದು. ನಯೋಡಾದಲ್ಲಿ ಒಂದು ಗ್ಯಾಂಗ್ ಇತ್ತು, ಅದು ಅಮೂಲ್ ನ ಪ್ಯಾಕೆಟ್ ಬಟರ್ ಮತ್ತೆ ತುಪ್ಪಗಳನ್ನ ಮಾರ್ತಾ ಇತ್ತು. ಮತ್ತು ಅನೇಕ ಬ್ರ್ಯಾಂಡ್ಸ್ ಗಳಿಂದ ಇಲ್ಲಿಗಲ್ ಪ್ರಾಡಕ್ಟ್ ಗಳನ್ನ ಮಾರ್ತಾರೆ ಗುರು. ಸಾಮಾನ್ಯವಾಗಿ ಜನಗಳಿಗೆ ಗೊತ್ತೇ ಆಗಲ್ಲ ನಾವು ಏನೇನ್ ತಿಂತಾ ಇದೀವಿ ಅಂತ. ಫೇಕ್ ಕೋಲ್ಡ್ ಡ್ರಿಂಕ್ ಮತ್ತೆ ಐಸ್ ಕ್ರೀಮ್ ನ ತಯಾರಿಸಿ ಮಾರ್ತಾರೆ ಅಂತ ಈ ವಿಡಿಯೋಸ್ ಗಳು ಬೇಸಿಗೆ ಕಾಲದಲ್ಲಿ ವೈರಲ್ ಆಗ್ತಾನೆ ಇರ್ತವೆ. ಮತ್ತೆ ನೀವು ಗಮನಿಸಿರ್ಬೋದು, ನೀವು ಸ್ಟ್ರೀಟ್ ಫುಡ್ ಅಥವಾ ರೆಸ್ಟೋರೆಂಟ್ ನಲ್ಲಿ ತಿಂದ್ರೆ ಅದ್ರಲ್ಲಿ ಎಷ್ಟು ಟೇಸ್ಟ್ ಇರುತ್ತೆ, ಅದೇ ತಿಂಡಿನ ಮನೇಲಿ ಮಾಡ್ಕೊಂಡು ತಿಂದ್ರೆ ಟೇಸ್ಟೇ ಬರಲ್ಲ. ಇದಕ್ಕೆ ಕಾರಣ ಏನು ಗೊತ್ತಾ? ಅಜೇನೋ ಮೋಟೋ ಹೆಸರನ್ನ ನೀವು ಕೇಳೇ ಇರ್ತೀರಾ. ಅದು ಬ್ರ್ಯಾಂಡ್ ಹೆಸರಾಗಿರ್ಬೋದು, ಆದ್ರೆ ಅದರ ನಿಜವಾದ ಹೆಸರು MSG. ಇದು ಒಂದು ಫುಡ್ ಅಡಿಕ್ಟಿವ್ ಪೌಡರ್. ಈ ಪೌಡರ್ ತುಂಬಾ ಜಾಗದಲ್ಲಿ ಕೂಡ ಸಿಗುತ್ತೆ. ಈ ಪೌಡರ್ ಟೇಸ್ಟ್ ನ ಎನ್ಹಾನ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ರೆಸ್ಟೋರೆಂಟ್ ಗಳಿಂದ ಹಿಡಿದು ಅನೇಕ ಸ್ಟ್ರೀಟ್ ಫುಡ್ ಮತ್ತೆ ಹೋಟೆಲ್ಸ್ ಗಳಲ್ಲೂ ಯೂಸ್ ಮಾಡ್ತಾರೆ. ಸಾಮಾನ್ಯವಾಗಿ ಇದೇ ಸೇಫ್ ಆದ್ರೂ ಒಂದು ಪ್ರಮಾಣಕ್ಕಿಂತ ಹೆಚ್ಚು ಯೂಸ್ ಮಾಡಿದ್ರೆ ಬಾಡಿಗೆ ತುಂಬಾ ಎಫೆಕ್ಟ್. ಮತ್ತೆ ಈ ಪೌಡರ್ ಅಲ್ಲಿ ಸೋಡಿಯಂ ತುಂಬಾ ಜಾಸ್ತಿ ಇರುತ್ತೆ. ಈ ಸೋಡಿಯಂ ನಾವು ಜಾಸ್ತಿ ಸೇವಿಸಿದ್ರೆ ಹೆಲ್ತ್ ಗೆ ತುಂಬಾ ಪ್ರಾಬ್ಲಮ್. ಮತ್ತೆ ನಮ್ಮ ಅನ್ರೆಗ್ಯುಲೇಟೆಡ್ ಸ್ಟಾಲ್ಸ್ ಮತ್ತು ರೆಸ್ಟೋರೆಂಟ್ ಗಳಲ್ಲಿ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಇದಕ್ಕಿಂತ ಹೆಚ್ಚು ಅನ್ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಕೂಡ ಇದೆ. ಆದ್ರೆ ತುಂಬಾ ಬ್ರ್ಯಾಂಡ್ಸ್ ಗಳು ತಮ್ಮ ಪ್ರಾಡಕ್ಟ್ಸ್ ಗಳನ್ನ ಹೆಲ್ದಿ ಮತ್ತು ನ್ಯೂಟ್ರಿಷಿಯನ್ ಅಂತ ಸೇಲ್ ಮಾಡ್ತಾರೆ. ಈಗ ಒಂದು ಶಾಕಿಂಗ್ ಫ್ಯಾಕ್ಟ್ ನ ಹೇಳ್ತೀನಿ, ಈ ಪಾರ್ಟ್ ನ ಸ್ಕಿಪ್ ಮಾಡಬೇಡಿ. ಈಗ ನಮ್ಮ ಇಂಡಿಯಾದಲ್ಲಿ 100 ml ಫ್ಯಾಂಟಾದಲ್ಲಿ 12.2 ಗ್ರಾಮ್ ಶುಗರ್ ಇರುತ್ತೆ. ಆದ್ರೆ ಈ ಮ್ಯಾಪ್ ನ ನೋಡಿ, ವೆಸ್ಟ್ ಯುರೋಪ್ ನ ಸುಮಾರು ಕಂಟ್ರೀಸ್ ಗಳಲ್ಲಿ ಕೇವಲ 4.5 ಗ್ರಾಮ್ ಶುಗರ್ ಇರುತ್ತೆ. ಇಟಲಿಯಲ್ಲಿ ಅತಿ ಹೆಚ್ಚು 11.2 ಗ್ರಾಮ್ ಶುಗರ್ ಇರುತ್ತೆ. ಅದು ಇಂಡಿಯಾಕ್ಕಿಂತ ತುಂಬಾ ಕಮ್ಮಿ. ನಮ್ಮ ಚಾಕ್ಲೇಟ್ಸ್ ನಲ್ಲಿ ಕೋಕೋ ಸಿಗುವುದಿಲ್ಲ, ಆರೆಂಜ್ ಜ್ಯೂಸ್ ನಲ್ಲಿ ಆರೆಂಜ್ ಕೂಡ ಸಿಗಲ್ಲ.
ಇಲ್ಲಿ ಶುಗರ್ ಇಲ್ಲದೆ ಹೋದ್ ಜ್ಯೂಸ್ ಕೂಡ ಸಿಗೋದೇ ಇಲ್ಲ. ದಿಸ್ ಈಸ್ ಇಂಡಿಯಾ. ಸೊ ನಾನು ಲಾಸ್ಟಲ್ಲಿ ನಿಮಗೆ ಹೇಳೋದು ಒಂದೇ, ಯಾವುದಾದ್ರೂ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಸ್ಟ್ರೀಟ್ ಫುಡ್ನ ಕೂಡ ತಿನ್ನಕ್ಕೆ ಹೋಗ್ಬೇಡಿ. ಸೊ ಇದಾಗಿತ್ತು ನಮ್ಮ ವಿಡಿಯೋ. ಇದುವರೆಗೂ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮಗೆ ಈ ವಿಡಿಯೋನಿಂದ ಏನು ಇನ್ಫಾರ್ಮೇಟಿವ್ ಅನ್ನಿಸ್ತೋ ಅದನ್ನ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.